ಒಂದ್ ವಾರ ಟೂರ್ಗೆ ಹೋಗಿದ್ನಲ್ಲ ಆಗ ನೀವು ಎಲ್ಲಿದ್ಯಾ, ಏನ್ ಮಾಡ್ತಾ ಇದ್ಯಾ, ಊಟ ತಿಂದ್ಯಾ, ತಿಂಡಿ ತಿಂದ್ಯಾ, ಏನ್ ನೋಡ್ದೆ, ಏನ್ ಬಿಟ್ಟೆ, ಒಂದು ಫೋನ್ ಮಾಡಿ ಕೇಳಕ್ಕಾಗಲ್ವಾ? ಅಟ್ಲೀಸ್ಟ್ ಮಿಸ್ ಮಾಡಕ್ಕಾಗಲ್ವಾ? ರೇ ಜಾತಿ ಜಂಬಲ್ತೀನಿ ಅವ್ರೆ, ನನಗೇನೋ ಕೇಳಬೇಕು ಅಂತಾನೆ ಇತ್ತು. ಆದ್ರೆ ನೀವು ಅದ್ ಯಾವ ಸುಡ್ಗಾಡಲ್ಲಿ ಇದ್ರೋ ಏನೋ, ಅಲ್ಲಿ ಸಿಗ್ನಲ್ ಇದೆಯೋ ಇಲ್ಲೋ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ. ಡಿಕ್ಕಿಲಿ ಲಗೇಜ್ ಇದೆ, ತಗೊಂಡ್ ಬನ್ನಿ. ಈ ಕಟ್ಟ ಕಡೆ ತುಂಡು ಲಗೇಜ್ ತರ್ಬೇಕಾ? ಈ ಡ್ರೈವರ್ ಪರ್ದು ಯಾಕೆ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನ್ ಕೂಗ್ದಾಗ ನೀವು ಬರ್ಲಿಲ್ವಲ್ಲ, ಅದಕ್ಕೆ ಈ ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ, ತಗೊಂಡ್ ಬನ್ನಿ. ಲೇ ಹುಡುಗ, ಯಾರೋ ನೀನು? ನಾನು ಗೊತ್ತಿಲ್ಲ. ರೇ ಜಾತಿ ಜಂಬಲ್ತೀನಿ ಅವ್ರ, ಬನ್ರಿ ಇಲ್ಲೇ. ಹಾಬಿ, ವಾಟ್ಸ್ ಯೋರ್ ಪ್ರಾಬ್ಲಮ್? ಸಿ ದೇರ್. ಏನಕ್ಕೆ ಲಗೇಜ್ ಜೊತೆ ಇವನು ತಗೊಂಡ್ಬಂದ್ಬಿಟ್ಟಿದ್ದೀರಾ? ಡ್ರೈವರ್, ಕಮ್ ಹಿಯರ್. ಏನ್ ಮೇಡಮ್? ಈ ಬಾಯ್ ಯಾರ್ದು? ನಿಮ್ದ? ಚೆನ್ನಾಗಿ ಹೇಳಿದ್ರಿ. ನನ್ಗಿನ್ನೂ ಮದ್ವೆನಾಗಿಲ್ಲ, ಮಕ್ಳೆಲ್ಲಿಂದ ಬರುತ್ತೆ. ಲಗೇಜ್ ಜೊತೆ ಮುಗಿದ್ ನಿಲ್ಸ್ಕೊಂಡು ದುಡ್ಡು ಕೊಡ್ರಿ. ಹಾಬಿ, ಮನಿ ಕೊಟ್ಟು ಕಳ್ಸಿ, ಆಮೇಲೆ ಮಾತಾಡೋಣ. ಎಷ್ಟಾ? 2000. ಯಾರ ಜನ ಸೇರ್ಬಿಟ್ರೆ ಕಷ್ಟ. ಒಂದು ಮಗುನ್ ಕರ್ಕೊಂಡು ಮನೆಗೆ ನಡಿ, ಅಲ್ಲಿ ವಿಚಾರಿಸೋಣ. ಅಯ್ಯ ಬೇಡ, ಬನ್ನಿಲಿ. ಮೂತಿ 2 ಬಿಡ್ತೀನಿ, ಮರ್ಯಾದೆ ಕೊಟ್ಟು ಮಾತಾಡೋ. ನಾನು ಇಷ್ಟನೇ ಇರೋದು. ಬೆಳಗ್ಗೆ ಇನ್ನೆಷ್ಟು ತಿಂತಾರೆ? ಜಾಂಗೀರ್ ಇಲ್ವಾ? ಇನ್ನೇ, ಆದ್ರೆ ಅದು ನನಗೆ ನನ್ ಬೇಕದು. ಕೊಡಲ್ಲ ಕಣ. ಗೊತ್ತಿರಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಚಂಪಾ, ನಿನ್ಗೇನಾದ್ರು ಬುದ್ಧಿ ಇದೇನೆ? ಬಾರಿ ಈ ಕಡೆ ನೋಡು ಗುಡಂಬಿ, ನೀನು ಪೊಲೀಸ್ ಪ್ಲೇಟ್ ಎಲ್ಲ ಕೊಡಕ್ ಹೋಗ್ಬೇಡ. ನಿನ್ಗೆ ಏನ್ ಬೇಕು ಅಂತ ನನ್ನನ್ನು ಕೇಳು, ನಾನ್ ತಂದ್ಕೊಡ್ತೀನಿ. ಜಾಂಗೀರು ಮನೆ ಅನ್ಕೊಂಡಿದ್ರಲ್ಲ, ಮೀನ್ ಮಾರ್ಕೆಟ್ ಅನ್ಕೊಂಡಿದ್ರ. ಒಳ್ಳೆ ಒಂದ್ ಜೊತೆ ಸರ್ಕೊಂಡು ನೀವು ಚಿಕ್ಕ ಹುಡುಗಿ ತರ ಆಡ್ತಾ ಇದ್ರಲ್ಲ. ಬೇಗ ಮೈಸೂರು ಬಸ್ ಹತ್ತಿ ಕಳಿಸ್ತಾರೆ. ಬರ ನೀವು. ಹಾಗೇನಾದ್ರೂ ಮಾಡ್ಬಿಟ್ಟಿಯಮ್ಮ, ಮಧ್ಯದಲ್ಲಿ ಏನಾದ್ರೂ ಹೇಳ್ತಾರೆ ನಮ್ ತಲೆಗೆ ಬರುತ್ತೆ. ಹೌದಾ? ಹಾಗೇನೆ ಅವನ್ನ ಮೈಸೂರಿಗೆ ಬಿಟ್ಬಿಟ್ಟು ಬರ್ತಾರೆ. ಅವನನ್ನು ಮೈಸೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ತಟ್ಟ ತರಿತ್ರ ನನಗೇನು ಬಂದಿಲ್ಲ. ಬೇಕಿದ್ರೆ ಹುಡುಗನ್ ಕಿತ್ಕೊಂಡ್ ತಿಂತಾ ಇದ್ದಾನಲ್ಲ, ಆ ದಂಡ ಪಿಂಡನ್ ಕಳಿಸಿ ಬಿಟ್ಬಿಟ್ಟು ಬರ್ತಾರೆ. ಮೈಸೂರಲ್ಲಿ ಎಲ್ಲಿ ಅಂತ ಬಿಟ್ಬಿಟ್ಟ ಕರ್ಕೊಂಡೋಗಿ ಮೃಗಾಲದ ಹತ್ರ ಬಿಡು. ಹೊಟ್ಟೆ ಹಾಸ್ಕೊಂಡಿರೋ ಮೊಸಳೆನೋ ಇಲ್ಲ ನಿನ್ನ ಫ್ರೆಂಡ್ ಚಿಂಪಾಂಜಿನೋ ತಿಂದು ಹಾಕ್ಲೆ ಅವನ್ನ. ಇವ್ರ ಮನೆ ನನ್ನ ಕರ್ಕೊ ಬಂದ್ಬಿಟ್ಟಿದ್ದಾರೆ. ನನ್ನ ಹಾಗೆ ನೋಡ್ಕೊಳ್ತಿಲ್ಲ, ಹೊಟ್ಟೆಗೆ ಊಟನೇ ಆಗಕ್ಕಿಲ್ಲ. ಅಯ್ಯೋ ನನ್ ಕಂದ, ನಿನ್ ನೋಡಿದ್ರೆ ನನ್ ಮಗಿ ನೆನಪಿಗೆ ಬರ್ತದೆ. ಈ ಮನೆಯವ್ರು ನಿನ್ ಸರಿಯಾಗಿ ನೋಡ್ಕೊತಿಲ್ವೇ? ಇಲ್ಲ. ಗಂಧ ಮಗ, ಇದನ್ನ ತಿನ್ನಪ್ಪ. ಓ, ಸಂತೋಷ ಆಯ್ತು. ಕುಣಿಯೋಣ? ಕುಣಿಬೇಕಲ್ಲ ಮಗ, ನಿನಗ್ ಸಂತೋಷ ಆಯ್ತದೆ ಅಂದ್ರೆ ಕುಣಿಯೋದೇನು, ನೀನು ಅಂದ್ರೆ ಬಿದ್ದು ಹೊರಲಾಡ್ಬಿಡಕ್ಕಿಲ್ವೇ? ಅಲ್ಲ, ಏಕಾಏಕಿ ಬಂದು ಮಗಿನ ಸಮಾಧಾನ ಮಾಡಲ್ಲ. ಮಗು ಏನ್ ನಿಮ್ಮದೇ? ಕೊಟ್ರೆ ಮಕ ಮಡ್ಕೆ ಆಗ್ಬಿಡ್ಬೇಕು. ಗೊತ್ತು ತಾನೆ ನಾನು ಯಾರು ಅಂತ. ಸುಮ್ಮನೆ ಏನೋ ಮಗ ಅಳ್ತಿತ್ತಲ್ಲ ಅಂತ ಹೊಸ ತಿನ್ನಕ್ ಕೊಟ್ವಿ, ಮಗ ನಿಮ್ದೇ ಅನ್ಬಿಡದೆ. ಮತ್ತೆ ಇಷ್ಟೊತ್ತು ನಿಮ್ ಜೊತೆ ಚೆನ್ನಾಗಿ ಕುಣಿತಿದ್ದ. ಮಗು ಆಸೆ ಬಿಡ್ತು ಅಂತ ನಾವು ಒಂದ್ ಜೊತೆ ಕುಣಿತಾ ಇದ್ದು. ನೀನ್ ಸುಮ್ಮನೆ ಒಳಗಡೆ ನಡಿಯೋ. ಇವ್ರು ಬಂದೇನೆ ನಾನು ಬರೋದಿಲ್ಲ ಅಂದ್ರೆ ಬರಲ್ಲ. ಅಲ್ಲಪ್ಪ ನೀವು? ನಾನು ಮೀನಾಕ್ಷಿ ಅಂತ, ಇವ್ನು ನನ್ ಗಂಡ ಸುಬ್ಬಯ್ಯ ಅಂತ. ಹೋಗ್ಕಂಡ್ರವ್ವ, ನಾವು ಕೂಲಿ ಕೆಲಸ ಮಾಡ್ಕೊಂಡು ಊರೂರು ಅಲಿತಾ ಇರ್ತೀವಿ. ಇವರು ಮಗಿನ ಹೊಸಿ ಸಮಾಧಾನ ಮಾಡು ಅಂತ ಕರ್ಕೊಂಡ್ ಬಂದ್ರು. ಏನು ನಿಮ್ಮಿಂದಾದ್ರೂ ಈ ಮಗು ಸಮಾಧಾನ ಆದ್ರೆ ನನಗಷ್ಟೇ ಸಾಕು. ಅಲ್ಲ ಕಣ್ರವ, ಈ ಮಗಿನ ನೀವೇ ಸಮಾಧಾನ ಮಾಡ್ಬೋದಲ್ಲ. ಸ್ವಂತ ಮಕ್ಕಳನ್ನೇ ಸಮಾಧಾನ ಮಾಡಕ್ ಆಗ್ಲಿಲ್ಲ, ಇನ್ ಕಂಡೋಳ್ ಮಕ್ಕಳು ಸಮಾಧಾನ ಮಾಡಕ್ ಆಗುತ್ತ್ಯಾ? ನಾ ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾನು ನಿಮ್ಮಿಬ್ಬರಿಗೂ 10,000 ಕೊಡ್ತೀನಿ. ಅಯ್ಯೋ, ನಿಮ್ಮ ಆಂಗ್ಲ ಭಾಷೆಗೆ ಎಷ್ಟು ಬೆಂಕಿ. 10,000 ರೂಪಾಯಿ ಕೊಡ್ತಾರೆ ಕಣ್ರಪ್ಪ. ಕೊಡ್ತೀನಿ. ಅದನ್ನ ತಗೊಂಡು ಈ ಹುಡುಗನ್ನ ಕರ್ಕೊಂಡೋಗಿ ಯಾವ್ದಾರು ಊರಲ್ಲಿ ಅಥವಾ ಯಾವ್ದಾರು ಆಶ್ರಮಕ್ಕೆ ಸೇರಿಸಿ. ಸುಮ್ಮನೆ 10,000 ರೂಪಾಯಿ ರೆಡಿ ಮಾಡ್ಕೊತೀನಿ. ಬೇಗ ಹೋಗಿ ನೀವು ಗಂಟು ಮುಟ್ಟಿ ರೆಡಿ ಮಾಡ್ತೀನಿ. ಪೊಲೀಸ್ನವರು ಅಂತ ಏನ್ ಕೆಲಸ ಮಾಡ್ಕೊಂಬಂದು? ಅವ್ರಿಗೆ ಯಾಕ್ರಿ ಹೊಡಿತೀರಾ? ನಾನ್ ಇವ್ರು ಕರ್ಕೊಂಡ್ ಬರ್ಲಿಲ್ಲ, ಇವ್ರೇ ನನಗ್ ಕರ್ಕೊಂಡ್ ಬಂದ್ರು. ಯಾಕಂದ್ರೆ ನೀವು ತಿಳ್ಕೊಂಡು ಇವ್ರು ಕೂಲಿ ಮಾಡೋರಲ್ಲ, ಕಂಡೋರ್ ಮನೇಲಿ ಟಿಕಾಣಿ ಓಡೋರು. ತಾವ್ ಏನ್ ಹೇಳ್ತಾ ಇದ್ದೀರಾ? ಮೊದ್ಲು ಇವ್ರ ಕಡೆ ಒಬ್ರು ಬರ್ತಾರೆ, ಆಮೇಲೆ ಇವ್ರಿಬ್ರು ಸೇರ್ಕೋತಾರೆ. ಇರೋ ಅಷ್ಟು ಇದ್ದು ಚೆನ್ನಾಗಿ ತಿಂದು ಮಜಾ ಮಾಡಿ ಇದ್ ಬದ್ದಿದ್ನೆಲ್ಲ ಅದು ಹಚ್ಕೊಂಡು ಹೋಗ್ತಾರೆ. ಇಲ್ಲ 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 ಇಲ್ಲ, ಇವ್ರ ಪೈಕಿ ಮೊದ್ಲಿಗೆ ಯಾರು ಬಂದು ಸೇರ್ಕೊಳ್ಳೇ ಇಲ್ಲ ಅಂತೀನಿ. ಆ ಹುಡುಗನ್ ಯಾರು ಅನ್ಕೊಂಡಿದ್ದೀರಾ? ಯಾರು? ಆ ಹುಡುಗ ಬೇರೆ ಯಾರು ಅಲ್ಲ, ಅವ್ರ ಕೊನೆ ಮಗ.